ಈ ಭಾರ್ಗವರಾಮನ 21 ಸಲ ಕ್ಷಾತ್ರಕುಲದ ಯಜ್ಞವನ್ನು ಮಾಡಿದ ಯಜ್ಞಭೂಮಿಯೂ ಇದೇ ಧರ್ಮ ಕ್ಷೇತ್ರ. ಭಗವಾನ್ ತಮ್ಮ ಪಾದಾರ್ಥಗಳಿಗೆ ಈ ಮುನಿಕುಮಾರ ಭಗವಂತನ ಅನುಗ್ರಹದಿಂದ ಪ್ರಥಮ ಆಶ್ರಮದಲ್ಲಿ ಆನಂದದಿಂದ ಕಾಲು ಕಳೆತಿರುವೆ. ದೇವ ಸದ್ಗುರು ರೂಪಿಯಾದ ನೀನು ಕಾಮಧೇನು ಕಂಡ ಅದಾವ ಕುತೂಹಲವು ಆನಂದ ಹೊಂದಲಾರನೆ. ವತ್ಸ ಮನೋದಯವು ಮನದಟ್ಟವಾಯಿತು. ಕಡುಕೋಟೆಯಾದ ಭಾರ್ಗವನ ಸೇವಿಸುವುದು ಕಠಿಣ. ಸೂರ್ಯನ ಸಾರಥಿಯಾಗಿ ಆತನ ಸೇರಲು ವರುಣನಿಗೆ ಸೂರ್ಯನ ಪ್ರಕೃತಿ ಸುಂಕಿರಬಹುದೇ? ಆನಂದ ಆಯಿಸುವಂತಲೇ ಸದ್ಯಕ್ಕೆ ಸತೀಶನ ಸೇವೆಯು ಭಾರ್ಗವನಿಗೆ ಬೇಕಾಗಿದೆ. ಆರಣಿಸಲಿ ಕಾಯ್ತಿರು. ಈ ವೃಕ್ಷವನ್ನು ಯಾರೂ ಸ್ಪರ್ಶೆ ಮಾಡದಂತೆ ಕಾಯ್ತಿರು. ಪ್ರಮಾದದ ಪ್ರಸಂಗ ಪ್ರಾವಿರಿಸದಲ್ಲಿ ನನ್ನ ನಾಮ ಘೋಷಣೆ ಮಾಡು. ಪ್ರದಕ್ಷಿಣದಲ್ಲಿ ಪರಸು ದುರಾಪತನು ದೂರೀಕರಿಸುವುದು. ಬಹುಸೋಕೆ ಬರುವೆ. ಪೂರ್ವರಂದು ಚೆನ್ನಾಗಿ ಕಳೆಕಟ್ಟಿತ್ತು. ಮಾವ ನೀವನ್ನು ಮರ್ಯಾದೆ ಕುಳಿತುಕೊಳ್ಳಿ. ಅಗೋ ಅದೇ ನೀರಿನ ಬರವಮ್ಮ. ಬೇಗ ಹಣ್ಣ ಪದವನ್ನು ತಂದ ಕೊಟ್ಟು ನನ್ನ ಪ್ರತ್ಯೇಕ ಕಾಣಲಾರಣ ನಮ್ಮ ತಾಯಿ. ತರುಣ ಧ್ರುವನಂ ಪೊರೆದ ಚಿರ ಪದವಿ ಇದ್ದವನೇ ಪರಮ ಪ್ರಹ್ಲಾದನ ಕಾಯ್ದ ನರಸಿಂಹನೇ ಗುರು ಭಕ್ತಿಗಾಗಿ ಸಾಂದೀಪಯತಿವರೆಗೆ ಮೃತಸುತನಂ ಸಜೀವಗೊಳಿಸಿದ ಕೃಷ್ಣ ಕಾರುಣ್ಯ ನಿಧಿಯೇ ಕೃಷ್ಣ ಹೇಳಿದೆ ಹೇಳಿದೆ ಪಂಚವಲ್ಲದ ಪಂಚಮದಲ್ಲಿ ಆಡಿದ ಕೋಗಿಲೆಯ ಕವನವನ್ನು ನಾವು ಪಾಶ್ಯದಲ್ಲಿ ಸಿದ್ಧರಾಯಿನಿಯಂತೆ ನೇದ ಜಾಲದಲ್ಲಿ ಬಿತ್ತ ಚಕ್ರ ಕಲೆಯಂತೆ ಸಿಂಹದ ಗುಹೆಯಲ್ಲಿ ಹೊತ್ತ ಅರಣಿಯಂತೆ ಯಾಗಿದೆ ಈಗ ನಿನ್ನ ಸ್ಥಿತಿಯನ್ನು ತಿಳಿ. ವಿಷವಯಸ್ಸನು ಮುನಿಕುಮಾರ. ನಾನು ಮುನಿಕುಮಾರನಲ್ಲ, ಮುನಿಯೇಶ್ವರರುವ ಜಯದ್ರಥ ನಿನ್ನನ್ನು ಕರೆತಂದ ಮಾಯಾವಿನಿ ಜರಾಸಂದ ನಂದಿನಿ. ಪಾಂಚಾಲಿ ಕೌರವರ ರಕ್ತದಲ್ಲಿ ಕೇಶ ಕಲಾಪವನ್ನು ತೋರಿಸಬೇಕೆಂದು ಅಡ್ಡ ದೊಡ್ಡ ಹೊಯ್ಮಾಲಿ. ಇಲ್ಲಿನ ಯಾರು ಸಂರಕ್ಷಕರಿಲ್ಲ. ಇದು ಇದು ಧರ್ಮ ಕ್ಷೇತ್ರ. ಈ ಧರ್ಮಕ್ಷೇತ್ರವೇ ಕುರುಕ್ಷೇತ್ರವಾಗುವುದು. ಗುರುಕುಲದ ಆಯುಷ್ಯದ ಘಟಕಾ ಪಾತ್ರೆಯು ತುಂಬುತ್ತಾ ಬಂದಿರುವುದನ್ನು ಮೋಸ ಮನೆಗಳು ಪತಿರತೆಯ ಸುತ್ತಮುತ್ತಲು ಅಮೃತ ಸಿಂಚನೆ ಮಾಡುತ್ತಿರುವಾಗ ಮೋಸದ ವಿಷಯವೇನು ಮಾಡಬಲ್ಲದು? ದ್ರೌಪದಿ ಆ ಕೊಲ್ಲನ ದಾರುಡಿ ಶಕ್ತಿಗೆ ಇಲ್ಲಿ ಸ್ಥಳವಿಲ್ಲ. ಅಂದು ಆದರ ವಸ್ತ್ರಾಪಹರಣವನ್ನು
ಸತಿಯ ಶಂಖಾಕಾರವಾದ ಕಂಠರೂಪಿಣಿ ಜ್ವಲಪರ್ವತದ ಮುಖವು ಪಾಪಿಗಳ ಮೇಲೆ ಪ್ರಳಯಾಗ್ನಿಯನ್ನೇ ದ್ರೌಪದಿ ಕಾಲಚಕ್ರದ ಕಾಲದಿಂದ ಭೂತವನ್ನು ಬಿಚ್ಚುವಂತೆ ಪ್ರತಿಕೂಲ ಪರಿಸ್ಥಿತಿಯ ಪ್ರಭಾವದಿಂದ ನಿನ್ನ ಪಾತಿರುತ್ತರ ಪರಮೇಶ್ವರ ಚಿತ್ರವಾಗಿರುವುದು. ರಥ ಒದ್ದಾಡಬೇಡ, ಸಂತೋಷ ಪ್ರಯೋಜನವಾಗದು. ಅಸಂಖ್ಯ ಜನರನ್ನು ರಣಯಜ್ಞ ಕುಂಡದಲ್ಲಿ ಬಲಿ ಕೊಡುವುದನ್ನು ನಿಲ್ಲಿಸುವುದಕ್ಕಾಗಿ ನಾನೇ ಈ ಕಾರ್ಯಸ್ಥಾನವನ್ನು ಹೂಡಿರುವೆ. ದ್ರೌಪದಿ ಮಾನವೀಯ ಮೀನುಗಳನ್ನು ಹಿಡಿಯುವುದಕ್ಕಾಗಿ ಜಾಲಗಾರನು ಮರಳು ಒಂದು ಕೋಣಾಗದ ಬಲೆಯನ್ನು ಕೊಡುವಂತೆ ಆ ಪಾಂಡವರನ್ನು ವಧಿಸುವುದಕ್ಕಾಗಿ ಮೊದಲು ಈ ಪಾಂಚಾಲಿಯ ಪ್ರಾಣಗಾವತಿ ತತ್ಪೂರ್ವದಲ್ಲಿ ಸಮರಾಗ್ನಿಗೆ ಶಾಂತಿ. ಹೋಗು ಎಲ್ಲಿಯ ಬಲ. ದುರಾತ್ಮರ ಕವಡೆಯ ದಂತಗಳನ್ನು ಉಳಿಸುವ ಪ್ರಬಲ ದೇವ, ದ್ವಾರಕಾಧೀಶ. ಎಲ್ಲಿ ಪಾಂಚಾಲಿಯಲ್ಲಿ ಪಿಶಾಚಿಗೆ ಧರ್ಮಲಂಡವೇ ದತ್ರಾಸ ಕುವರ ಹೆಂಡತಿಗೆ ರಂಡಿತನ ಮಾಡುವ ಚಂಡಿಕಾರೂಪಿಣಿಯಾದ ಪಾಂಚಾಲಿಯಲ್ಲಿ ನಿಮ್ಮ ಕಂಠನಾಳವನ್ನು ಒಡೆದು ನೆತ್ತನ ಲೋಕನೆ ಆಡುವಂತ ಭಾರತೀಯ ಮಾನವನ ಮಾಡಲಿಕ್ಕೆ ಹಲವು ಮಾನವನಲ್ಲಿ ಶಕ್ತಿ ಉಂಟು. ಪಟ್ಟದ ಕುಲುಮೆಯಲ್ಲಿ ಸಿದ್ಧವಾದ ಮೋಸದ ಮುಸುಲಿಗಳೇ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ದುಶ್ಶಾಸನ ಏಪಿನ ಎಂದಿನಿಂದ ಈ ಸೌರವನ್ನು ಸಂಪಾದಿಸುವೆ. ಆದಿರಾತ್ತನ ಮನೆಯಲ್ಲಿ ಅಕ್ಕಿನ ತನ್ನ ತಳಿಸಿದ್ದ ಈಗ ಆ ಅಡಿಗೆಯವನ ಕೈಯಲ್ಲಿ ಇದ್ದರೆ ಆಗ ಹುಟ್ಟನ್ನು ಹಿಡಿದು ಅಡಿಗೆಯನ್ನು ಮಾಡಿ ವೀರಾಟಕ್ಕೆ ಬಳಸಿದೆ. ಆ ಪಾಕಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಪಡೆದದ್ದರಿಂದ ಹುಟ್ಟನ್ನು ಚೆಲ್ಲಿ ಕೊಟ್ಟು ಗದೆಯನ್ನು ಹಿಡಿದಿರುವೆ. ಕೀಚಕನ ಬಗ್ಗೆ ಅವನ ರಕ್ತ ಮಾಂಸ ಪಿಂಡಗಳಿಂದ ಪಿಶಾಚಿಗಳಿಗೆ ಎಡೆಯನ್ನು ಮಾಡಿದೆ. ಈಗ ಈಗ ಕುರುಕುಲದ ಕಾರಣಗಳ ರಕ್ತ ಮಾಂಸ ಪಿಂಡಗಳಿಂದ ಮಗಳ ಮನೆಯಲ್ಲಿ ಅನ್ನ ಸಾಮಗ್ರಿಯನ್ನು ಸಿದ್ಧಪಡಿಸಿದೆ. ಹೇಗೆ ಸೀರೆಯನ್ನು ಉಟ್ಟುಕೊಂಡು ಮುರುಕ ಮಾಡುತ್ತಾ ಕಾಯಕನ ಕತ್ತಲ ಮನೆಯಲ್ಲಿ ಕಪಟದಿಂದ ಕೀಟಗಳನ್ನು ತಂದಿರುವ ನಿನ್ನ ಪರಾಕ್ರಮ ಯಾತರದು. ಪತ್ತಿಯನ್ನು ಪರಪುರುಷನ ಸೇವೆಯಲ್ಲಿಟ್ಟು ಒಟ್ಟಗಲದ ಹೇಡಿಯು ವೀರನಾದ ಬಲ್ಲದ ತಿಳಿದು ಬರಲು ಕಲಾವಿದಕ್ಕೆ ಇನ್ನೂ ಅವಕಾಶವಿದ್ದರು. ಕುರುಕ್ಷೇತ್ರ ಬರದ ವಾಕ್ಯವನ್ನು ಹೇಳುವುದು ನನ್ನದಾಗಿದ್ದರು. ನಾನೇ ಕುರುಕ್ಷೇತ್ರ ನಾಟಕದ ನಾಟಿ ಮಾಡುವೆ. ಸತ್ಯ
ಛಾತ್ರ ಅಲ್ಲವಾ ಮೇಲೆ ಅಡಿಗಿದ್ರು ಈ ಪರಸು ನಿನ್ನ ಶಿರಸ್ಸನ್ನು ಹಾರಿಸುವುದು ಸತ್ಯ ಸಪ್ತಾಹಗಳು ಪ್ರವೇಶಿಸುವಲ್ಲಿ ಆಕಾಶದ 6 ಪದಗಳನ್ನು ಹರಿದು ಹಾಕುವೆ ಇಲ್ಲವೇ ಈ ಭೂಲೋಕವನ್ನು ಹೊಡೆದು ಚೂರು ಚೂರು ಮಾಡುವೆ ಈ ಭಾಗಗಳ ಭೀಕರವಾದ ರೂಪದ ನೆನಪಿನಿಂದಲೇ ಕ್ಷತ್ರಿಯ ಕೀಟಗಳು ಪಟಪಟನೆ ಸಾಯುವ ಆದರೆ ಇನ್ನೂ ನೀ ಎದೆ ಬಿಸಿ ನಿಂತಿರುವಲ್ಲ ಭಾರ್ಗವರಾಮ, ಸೂರ್ಯನಿಗೂ ಪೃಥ್ವಿಗೆ ಮಧ್ಯದಲ್ಲಿ ಚಂದ್ರ ಗೋಳಕವು ಅಡ್ಡಯಿಸಿ ಸೂರ್ಯ ಮೇಲಿನ ತೇಜಸ್ಸಿಗೆ ಗ್ರಹಣವನ್ನುಂಟು ಮಾಡುವಂತೆ ನಿನ್ನ ಆತ್ಮಕ್ಕೂ ಪರಮಾತ್ಮಕ್ಕೂ ಮೇಲಿಂದ ಮೇಲೆ ಮಾಯಾವನ್ನು ಅಡ್ಡಯಿಸಿ ನಿನ್ನ ಆತ್ಮ ಪ್ರಕಾಶಕ್ಕೆ ಕಲಂಕವನ್ನು ಕೊಟ್ಟುತ್ತಿರುವೆ. ವಿವೇಕದಿಂದ ಕ್ಷತ್ರಿಯರ ಸಂಹಾರ ಮಾಡಿದ್ದರಿಂದ ಭಾರತೀಯ ವೀರವೃತ್ತಿಯು ನಷ್ಟವಾಗಿದೆ. ಮುಂದೆ ಭಾರತಾಂಬೆಗೆ ಬಡಿದುಕೊಳ್ಳುವ ಪಾರತಾಂತ್ರ ಬಾಂಧೆಗೆ ನೀನೇ ಮೂಲ ಕಾರಣ ಎನ್ನುವ ಜಯದ್ರಥ ಧರ್ಮದ ದ್ರೋಹ ಮಾಡಿ ಧೃತರಾಷ್ಟ್ರನ ದುರ್ದೃಷ್ಟಾಗ್ನಿಯನ್ನು ವರ್ತಿಸಿದಿ. ಯಾರು ಜಯದ್ರಥ ತೂ ಪಾಪಾಂಧ ನಿನ್ನ ತಲೆಯೋ ನಿನ್ನ ತಂದೆ ಕೈಲಿ ಬಿದ್ದು ನಿನ್ನ ಮರಣವಲ್ಲಿ ಹಾಗೆವ ಎಂತ ಶಾಪ ಕೊಟ್ಟೆ. ಕೃಷ್ಣ ಆ ಶಂಖ ಚಕ್ರದ ಗದಾಧಾರಿ ವನಮಾಲಿ ಜಗರತ್ನಾದಿ ಇಗೋ ಈ ಪರಸು ಇನ್ನೆಂದೂ ಹಿಡಿಯುವುದಿಲ್ಲ. ಈ ಪರಸೆ ನಿನಗೆ ಕೊನೆಯ ಪ್ರಣಾಮ. ಭಾರ್ಗವರಾಮ, ಪ್ರಳಯ ಕಾಲದಲ್ಲಿ ಮಹಾರುದ್ರಾಕ್ಷನ ಪಡೆದ ನಿನ್ನ ಪರಸು ತ್ರಿಶೂಲವಾಗಿ ಈಗ ಕೈಲಾಸಕ್ಕೆ ಹೋಗುತ್ತಿರುವುದು. ಭಾರ್ಗವರಾಮ, ಅದನ್ನು ನೋಡು. ಆ ಪರಸು ತನ್ನ ರುದ್ರಾಕ್ಷನ ಸ್ಪಂದನಗಳನ್ನು ಕುಸುಮಗಳನ್ನಾಗಿ ಮಾಡಿ ಭೀಮ ದೇಹದ ಮೇಲೆ ಚಲುತ್ತಿರುವುದು. ಎಲ್ಲಿ ಪಾಂಚಾಲಿಯಲ್ಲಿ ಕುರುಕುಲದ ಪ್ರಳಯ ಕಾಲದಲ್ಲಿ ನವಯುಗದ ರಚನೆಗಾಗಿ ಈ ಪೃಥ್ವಿಯ ಪಾಪ ಭಾರವನ್ನು ಇಳಿಸುವುದಕ್ಕಾಗಿ ಗಿರಿಜಾಶು ಸಂಬೋಧಳಾದ ದ್ರುಪದ ಕುಮಾರಿಯು ಪಾರ್ವತಿಯ ಸಂಪೂರ್ಣ ಶಕ್ತಿಯನ್ನು ಸಂಪಾದಿಸುವುದಕ್ಕಾಗಿ ಇದೀಗ ಜಗಜ್ಜನನಿಯ ಸಮ್ಮುಖದಲ್ಲಿರು. ಸ್ನೇಹಾಕರ್ಷಣ ಬಲದಿಂದ ಆದಿಶಕ್ತಿಯು ನಿಸರ್ಗದಲ್ಲಿ ಉದಯಿಸುತ್ತಿರುವರು. ಜಗಜ್ಜನನಿಯ ಪಾದಾರವಿಂದದಲ್ಲಿ ನನ್ನ ಭೀಮ ದ್ರೌಪದಿಗಳ ದಿವ್ಯಾತ್ಮಕ ದೃಶ್ಯವನ್ನು ಧರಣಿಯ ದೃಷ್ಟಿಗಿರಿಸುವುದಕ್ಕಾಗಿ ರಚಿತವಾದ ನೋಟವು ನಿಸರ್ಗದ ನೆಪದ ಮೇಲೆ ಸದಾ ಕಂಗೊಳಿಸಲಿ.